ಅಂದು ನಟಿ ತ್ರಿಷಾ ನುಡಿದ ಭವಿಷ್ಯ ನಿಜವಾಯಿತು. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ದಕ್ಷಿಣ ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ಇತಿಹಾಸವೇ ಸೃಷ್ಟಿಯಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇಡೀ ದೇಶದ ಗಮನವನ್ನು ಸೆಳೆದಿದೆ. ನಟ ದಳಪತಿ ವಿಜಯ್ ಅವರ ರಾಜಕೀಯ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಮೊದಲ ಪ್ರಯತ್ನದಲ್ಲೇ ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತ್ರಿಷಾ ಅವರ ಆ ಹಳೆಯ ವಿಡಿಯೋ ರಹಸ್ಯವೇನು? ವೀಕ್ಷಕರೇ, ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ನಟಿ ತ್ರಿಷಾ ಅವರ ಹಳೆಯ ವಿಡಿಯೋ ಒಂದು ಸದ್ದು ಮಾಡ್ತಾ ಇದೆ. ಕೆಲವು ದಿನಗಳ ಹಿಂದೆ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದ ನಟಿ ತ್ರಿಷಾ ಅವರಿಗೆ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗಿತ್ತು. ನಿಮಗೆ ರಾಜಕೀಯಕ್ಕೆ ಬರುವ ಆಸೆ ಇದೆಯಾ ಎನ್ನುವ ಆ ಪ್ರಶ್ನೆಗೆ ತ್ರಿಷಾ ಅವರು ತಮಾಷೆಯಿಂದ ಉತ್ತರವನ್ನು ನೀಡಿದರು. ನಗುತ್ತಲೇ, ನಾನು ರಾಜಕೀಯಕ್ಕೆ ಬಂದರೆ ಸಣ್ಣ ಪುಟ್ಟ ಹುದ್ದೆಯನ್ನು ಅಲಂಕರಿಸಲ್ಲ, ನಾನು ಬಂದರೆ ನೇರವಾಗಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದರು. ಅವತ್ತು ಅದು ಕೇವಲ ಒಂದು ತಮಾಷೆಯ ಮಾತಾಗಿತ್ತು. ಆದರೆ ಇಂದು ಆ ಮಾತು ದಳಪತಿ ವಿಜಯ್ ಅವರ ಮೂಲಕ ನಿಜವಾಗ್ತಾ ಇರೋದು ನಿಜಕ್ಕೂ ಅಚ್ಚರಿಯನ್ನು ಮೂಡಿಸಿದೆ. ದಳಪತಿ ವಿಜಯ್ ಅವರು ಸಿನಿಮಾ ರಂಗದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾಗಲೇ ತಮ್ಮ ಪಕ್ಷ ಟಿವಿಕೆ ಘೋಷಣೆ ಮಾಡಿದಾಗ ಅನೇಕರು ಇದನ್ನು ತುಂಬ ಲಘುವಾಗಿ ಪರಿಗಣಿಸಿದರು. ಸಿನಿಮಾದಲ್ಲಿ ನಟನೆ ಮಾಡಿದಷ್ಟು ರಾಜಕೀಯ ಸುಲಭವಲ್ಲ ಅಂತ ವಿರೋಧ ಪಕ್ಷಗಳು ಕೂಡ ಟೀಕಿಸಿದವು. ಆದರೆ 60ರ ದಶಕದ MGR ಕಾಲದಿಂದಲೂ ತಮಿಳುನಾಡು ಜನತೆಗೆ ಚಿತ್ರರಂಗದ ತಾರೆಯರನ್ನು ಕೈ ಹಿಡಿದ ಇತಿಹಾಸವಿದೆ. ಈಗ ನಟ ವಿಜಯ್ ಅವರ ವಿಷಯದಲ್ಲೂ ಅದೇ ರಿಪೀಟ್ ಆಗಿದೆ. ಚುನಾವಣಾ ಕಣದಲ್ಲಿ ಅವರ ಪಕ್ಷ ಸಾಧಿಸ್ತಾ ಇರುವ ಗೆಲುವು ದ್ರಾವಿಡ ಪಕ್ಷಗಳಾದ DMK ಮತ್ತು AIADMK ಭದ್ರಕೋಟೆಯನ್ನೇ ಅಲುಗಾಡಿಸಿದೆ. ಇದು ಕಾಕತಾಳಿಯೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ. ಇಲ್ಲಿ ಮತ್ತೊಂದು ರೋಚಕ ವಿಷಯ ಏನಂದರೆ, ಮೇ 4 ನಟಿ ತ್ರಿಷಾ ಕೃಷ್ಣನ್ ಅವರ ಜನ್ಮದಿನ. ಅದೇ ದಿನ ಚುನಾವಣಾ ಫಲಿತಾಂಶಗಳು ಹೊರಬಿದ್ದಿದ್ದು ನಟ ವಿಜಯ್ ಅವರ ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸಿದೆ. ವಿಜಯ್ ಮತ್ತು ತ್ರಿಷಾ ದಶಕಗಳ ಕಾಲ ಬೆಳ್ಳಿತೆರೆಯ ಮೇಲೆ ಯಶಸ್ವಿ ಜೋಡಿಯಾಗಿ ಗುರುತಿಸಿಕೊಂಡವರು. ಈಗ ವಿಜಯ್ ಅವರ ಈ ರಾಜಕೀಯ ಯಶಸ್ಸಿನಲ್ಲಿ ತ್ರಿಷಾ ಅವರ ಹಳೆಯ CM ಸ್ಟೇಟ್ಮೆಂಟ್ ಮತ್ತು ಅವರ ಜನ್ಮದಿನ ಎರಡೂ ಬೆಸೆದುಕೊಂಡಿರುವುದು ಅಭಿಮಾನಿಗಳಿಗೆ ಹಬ್ಬದಂತಾಗಿದೆ. 2026ರ ಈ ಚುನಾವಣಾ ಫಲಿತಾಂಶ ಕೇವಲ ಒಂದು ಪಕ್ಷದ ಗೆಲುವಲ್ಲ, ಇದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಪರ್ವದ ಆರಂಭವಾಗಿದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಜನಪರ ಕೆಲಸಗಳ ಭರವಸೆಯೊಂದಿಗೆ ಕಣಕ್ಕಿಳಿದಿರುವ ನಟ ವಿಜಯ್ ಈಗ ತಮಿಳುನಾಡಿನ ಮುಂದಿನ ಸಾರಥಿ ಆಗುವತ್ತ ಸಾಗ್ತಾ ಇದ್ದಾರೆ. ತ್ರಿಷಾ ಅವರು ಅಂದು ತಮಗಾಗಿ ಹೇಳಿಕೊಂಡಿದ್ದ ಮಾತು ಇಂದು ಅವರ ಆಪ್ತ ಸ್ನೇಹಿತನ ಪಾಲಿಗೆ ವರದಾನದಂತೆ ಪರಿಣಮಿಸಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಸಿನಿಮಾ ಪರದೆಯ ಒಂದು ಜೋಡಿ ಈಗ ರಿಯಲ್ ಲೈಫ್ನಲ್ಲೂ ಭರ್ಜರಿ ಹಿಟ್ಟನ್ನು ನೀಡಿದೆ. ವಿಜಯ್ ಅವರ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ತ್ರಿಷಾ ಅವರ ಮಾತು ನಿಜವಾಯಿತೆ? ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿಕೊಳ್ಳಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.